ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂಥ ಒಂದು ಸಬ್ಜೆಕ್ಟ್ ಅಂದರೆ ಅದು 7th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಸೇತುಬಂಧ. ಸೊ FLN ಕಲಿಕಾ ಫಲಗಳು 1ರಿಂದ 4 ಪ್ರಶ್ನೆಗಳು ಹಾಗೂ ಅಪೇಕ್ಷಿತ ಕಲಿಕಾ ಫಲಗಳು 5ರಿಂದ 10. ಹಾಗೆ 10 ಕಲಿಕಾ ಫಲಗಳಿಗೆ ಅನುಗುಣವಾಗಿ ಇಲ್ಲಿ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ಅಪೇಕ್ಷಿತ ಕಲಿಕಾ ಫಲಗಳು: ರೀಡ್ ಸಿಂಪಲ್ ಸೆಂಟೆನ್ಸಸ್ ಆ್ಯಂಡ್ ಅ ಶಾರ್ಟ್ ಪ್ಯಾರಾಗ್ರಾಫ್ ವಿತ್ ಅಂಡರ್ಸ್ಟ್ಯಾಂಡಿಂಗ್. 2ನೇದು ಆನ್ಸರ್ ಸಿಂಪಲ್ ಕ್ವೆಶನ್ಸ್ ಬೇಸ್ಡ್ ಆನ್ ದ ಟೆಕ್ಸ್ಟ್. 3ನೇದು ರೈಟ್ ಸಿಂಪಲ್ ಸೆಂಟೆನ್ಸಸ್ ಇಂಡಿಪೆಂಡೆಂಟ್ಲಿ. ಯೂಸ್ ಇಂಗ್ಲಿಷ್ ಫಾರ್ ಎವ್ರಿಡೇ ಕಮ್ಯುನಿಕೇಷನ್. ರೆಸ್ಪಾನ್ಸ್ ಅಪ್ರೋಪ್ರಿಯೇಟ್ಲಿ ಟು ಇನ್ಸ್ಟ್ರಕ್ಷನ್ಸ್ ಗಿವನ್ ಇನ್ ಇಂಗ್ಲಿಷ್, ಡೆಮಾನ್ಸ್ಟ್ರೇಟಿಂಗ್ ಲಿಸ್ನಿಂಗ್ ಆ್ಯಂಡ್ ಕಾಂಪ್ರಹೆನ್ಷನ್. Participates in language activities such as role play, group discussion, debates, poem recitation and the word games using appropriate spoken English. Reads information from notice board, newspapers, tables, charts, diagrams and maps. Locate specific details and read simple stories for pleasure and describes them in one's own words. Writes informal letters, messages and emails using appropriate format and the language. Speaks and writes grammatically correct sentences and coherent paragraphs independently or with the teacher guidance. ಸೊ ಇದಿಷ್ಟು ಅಪೇಕ್ಷಿತ ಕಲಿಕಾ ಫಲಗಳಾಗಿರುತ್ತೆ 7ನೇ ತರಗತಿಯ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ನಾವು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ ಇದನ್ನು ನಾನು ನಿಮ್ಮ ಜೊತೆ ಫುಲ್ ಡೀಟೇಲಾಗಿ ಹೇಳೋದಿಲ್ಲ ಫ್ರೆಂಡ್ಸ್, ಜಸ್ಟ್ ಅದನ್ನು ಸ್ಕ್ರೋಲ್ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಬೇಕು ಅಂದರೆ ಅದನ್ನ ಪಾಸ್ ಮಾಡಿ ನೀವು ಬರ್ಕೊಳ್ಬೋದು, ಅಥವಾ ಇದೇ ರೀತಿಯ ಪ್ರಶ್ನೆ ಪತ್ರಿಕೆಯನ್ನು ನೀವು ರೆಡಿ ಮಾಡ್ಕೊಳ್ಬಹುದು. ಇಲ್ಲೊಂದು ಸ್ಟೋರಿ ಕೊಟ್ಟಿದ್ದಾರೆ. ಸ್ಟೋರಿ ಕೊಟ್ಬಿಟ್ಟು ಅದಕ್ಕೆ 2 ಕ್ವೆಶನ್ಸನ್ನು ಕೊಟ್ಟಿದ್ದಾರೆ. ಸ್ಟೋರಿ ತುಂಬ ಸಿಂಪಲ್ ಆಗಿದೆ, 3 ಲೈನ್ ಇರುವಂಥದ್ದು. ಅದಕ್ಕೆ ಸಿಂಪಲ್ ಆದಂತಹ ಕ್ವೆಶನನ್ನು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ 2ನೇ ಕ್ವೆಶನ್: ವಾಟ್ಸ್ ಬ್ರೈಟ್ ಆರೆಂಜ್ ವಿತ್ ದ ಗ್ರೀನ್ ಆನ್ ಟಾಪ್ ಆ್ಯಂಡ್ ಸೌಂಡ್ಸ್ ಲೈಕ್ ಅ ಪ್ಯಾರೆಟ್, ಹೂ ಆಮ್ ಐ? ಸೊ ಇಲ್ಲಿ ಒಂದು ಒಗಟ ರೀತಿಯಲ್ಲಿ ಒಂದು ಕ್ವೆಶನನ್ನು ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಕಂಪ್ಲೀಟ್ ದ ಡೈಲಾಗನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಅ ವೀಕ್? ಇದೆಲ್ಲ ಸಿಂಪಲ್ ಆಗಿದೆ. ಒಂದು ಡಿಕ್ಷನರಿ ಆರ್ಡರಲ್ಲಿ ಮಾಡುವ ಆಲ್ಫಾಬೆಟಿಕಲ್ ಆರ್ಡರ್, ಡಿಕ್ಷನರಿ ಆರ್ಡರ್, ಸೊ ಅದನ್ನು ಮಾಡುವಂಥದ್ದು. ಆಮೇಲೆ ನೆಕ್ಸ್ಟ್ ಸೇಮ್ ಸೌಂಡ್ ವರ್ಡ್ಸನ್ನು ಮಾಡುವಂಥದ್ದು. ಸಿಂಗಲ್ ಆನ್ಸರನ್ನು, ಒನ್ ಹೂ ಸ್ಟಿಚಸ್ ದ ಕ್ಲಾತ್ಸ್, ದೇ ಆರ್ ಕಾಲ್ಡ್ ಆಸ್ ವಾಟ್? ಸೊ ಆ ಥರದ ಕ್ವೆಶನ್ಸ್ ಕೂಡ ಇದೆ. ಹಾಗೆಯೇ ಇಲ್ಲಿ ಫ್ರೇಮ್ ಅ ಸೆಂಟೆನ್ಸ್ ವಿತ್ ದ ಹೆಲ್ಪ್ ಆಫ್ ದ ಪಿಕ್ಚರ್ ಆ್ಯಂಡ್ ಗಿವನ್ ಕ್ಲೂ ವರ್ಡ್ಸ್. ಸೊ ಆ ರೀತಿ ಪಂಕ್ಚುಯೇಟ್ ಇಟ್, ವೇರ್ ಈಸ್ ಯುವರ್ ಹೌಸ್, ಪಂಕ್ಚುಯೇಷನ್. ಸೊ ಇದಿಷ್ಟು ಪೂರ್ವ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ನಾವು ನೋಡೋದಾದರೆ ಸಾಫಲ್ಯ ಪರೀಕ್ಷೆಯದ್ದು. ಇದರಲ್ಲಿ ದೊಡ್ಡ ಸ್ಟೋರಿಯನ್ನು ಕೊಟ್ಟಿದ್ದಾರೆ, ಹಾಗೆ ಅದಕ್ಕೆ 2 ಕ್ವೆಶನ್ಸನ್ನು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡೈಲಾಗ್ ಕಂಪ್ಲೀಟ್ ಮಾಡಲಿಕ್ಕಿದೆ. ಹಾಗೆಯೇ ಎಷ್ಟು ಮಂತ್ ಇದೆ, ಹೌ ಮೆನಿ ಮಂತ್ಸ್ ಇನ್ ಅ ಇಯರ್. ಅರೇಂಜ್ ದ ವರ್ಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್, ಸೇಮ್ ಕ್ವೆಶನ್ಸ್ ಪೂರ್ವ ಪರೀಕ್ಷೆಯಲ್ಲಿ ಇದ್ದ ಹಾಗೆಯೇ. ಮೇಕ್ ಅ ಪೇರ್ ಸಮ್ ಸೌಂಡ್ ವರ್ಡ್ಸ್, ನೋ, ಈಟ್, ನೌ, ಹೀಟ್. ಸೊ ಸೇಮ್ ಆಗಿರುವಂತಹ ಒಂದು ವರ್ಡ್ಸ್ ಸೌಂಡ್ ಏನಿದೆ ಅದನ್ನು ಪೇರ್ ಮಾಡಿ ಅಂತ ಹೇಳಿದ್ದಾರೆ. ಗಿವ್ 1 ವರ್ಡ್ ಸಬ್ಸ್ಟಿಟ್ಯೂಟ್. ಅ ಪರ್ಸನ್ ಹೂ ಟ್ರೀಟ್ಸ್ ದ ಪೇಷಂಟ್, ದೇ ಆರ್ ಕಾಲ್ಡ್ ಆಸ್ ವಾಟ್? ಸೊ ಅದನ್ನು ನಾವು ಬರಿಬೇಕು. ಫ್ರೇಮ್ ದ ಮೀನಿಂಗ್ಫುಲ್ ಸೆಂಟೆನ್ಸಸ್ ಬೈ ರೀಡಿಂಗ್ ದ ಗಿವನ್ ಜಂಬಲ್ಡ್ ವರ್ಡ್ಸ್. ಸೊ ಅದನ್ನು ಅರೇಂಜ್ ಮಾಡುವಂಥದ್ದು. ನೆಕ್ಸ್ಟ್ ಫ್ರೇಮ್ ದ ಮೀನಿಂಗ್ಫುಲ್ ಸೆಂಟೆನ್ಸಸ್ ಬೈ ರೀಅರೇಂಜಿಂಗ್ ದ ಗಿವನ್ ಜಂಬಲ್ಡ್ ವರ್ಡ್ಸ್. ಸೊ ಅದು ಇನ್ನೊಂದು ಒಂದು ಕಂಪ್ಲೀಟ್ ಸೆಂಟೆನ್ಸನ್ನು ಮಾಡುವಂಥದ್ದು. ಆಮೇಲೆ ಫ್ರೇಮ್ ಅ ಸೆಂಟೆನ್ಸ್ ವಿತ್ ದ ಹೆಲ್ಪ್ ಆಫ್ ದ ಪಿಕ್ಚರ್ ಆ್ಯಂಡ್ ಗಿವನ್ ದ ಕ್ಲೂ ವರ್ಡ್ಸ್. ಸೊ ಅದನ್ನು ಕೂಡ ಇಲ್ಲಿ ಕ್ಲೂ ವರ್ಡ್ಸನ್ನು ಕೊಟ್ಟಿದ್ದಾರೆ ಬ್ರ್ಯಾಕೆಟಲ್ಲಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕು. ನೆಕ್ಸ್ಟ್ ಪಂಕ್ಚುಯೇಟ್ ಇಟ್, ಈಸ್ ಶಿ ಬ್ಯೂಟಿಫುಲ್? ಸೊ ಆ ರೀತಿಯಾದಂತಹ ಕೆಲವೊಂದು ಕ್ವೆಶನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಟ್ಟು 10 ಪ್ರಶ್ನೆಗಳಿರುವಂಥದ್ದು. 10 ಅಂಕಗಳಿಗೆ 9 ಕಲಿಕಾ ಫಲಗಳನ್ನು ಯೂಸ್ ಮಾಡಿಕೊಂಡು ನಾವು 10 ಕ್ವೆಶನನ್ನು ನಾವು ರೆಡಿ ಮಾಡುವಂಥದ್ದು. ಸೊ ಇದಿಷ್ಟು ಕೂಡ 7ನೇ ತರಗತಿಯ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಡೀಟೇಲ್ಸ್ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.